ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ರೆ ಎಲ್ರು ಸಖತ್ತಾಗಿದ್ರ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಸೊ ಇವತ್ತು ನೀವು ತಮ್ಮೇಲಲ್ಲಿ ನೋಡ್ದಂಗೆ ನಾವು ಗಣೇಶ ಕೂರಿಸ್ತಾ ಇದೀವಿ. ಸೊ ಇವತ್ತು ಕೂರಿಸ್ತಾ ಇಲ್ಲ, ಬುಧವಾರ ಹಬ್ಬ ಇರೋದು, ಹಬ್ಬದ ದಿವಸ ಕೂರಿಸ್ತೀವಿ. ಇವತ್ತು ಸಂಡೇ. ಸೊ ಪ್ರಿಪರೇಷನ್ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿಂದ. ಸೊ ನಾವು 5 days ಕೂರಿಸ್ತೀವಿ. ಟೋಟಲ್ ಗಣೇಶ ಹಬ್ಬ ಮುಗಿಯೋವರೆಗೂ ಡೈಲಿ ಬ್ಲಾಗ್ ಅಪ್ಲೋಡ್ ಆಗ್ತಾನೆ ಇರುತ್ತೆ, ಮಿಸ್ ಮಾಡ್ದಲೆ ನೋಡ್ರಿ. ನಾಳೆ ಕಲೆಕ್ಷನ್ಗೆ ಹೋಗ್ಬೇಕು, ಮಂಗಳವಾರ ಗಣೇಶ ತರಕ್ ಹೋಗ್ಬೇಕು, ಬುಧವಾರ ಕೂರಿಸ್ಬೇಕು. ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲೇನ್ ನೋಡ್ತಿದ್ರೆ ಈ ಪ್ಲೇಸ್ ಅಲ್ಲಿ ಇದು ಬರುತ್ತೆ. ಗಣೇಶನ ಇಲ್ಲಿ ಕೂರಿಸ್ತೀವಿ, ಈ ಕಡೆ ಸೈಡ್ ಮಕ್ಕ ಮಾಡ್ತೀವಿ. ಇವನು ವ್ಲಾಗ್ ಆನ್ ಮಾಡಿದ್ರೆ ಸೈಲೆಂಟ್, ಮಿಕ್ಕದಂತೆ ವೈಲೆಂಟ್. ನಮಗೆಲ್ಲ ಗೊತ್ತಾಗೋಯ್ತು. ಇನ್ನೊಂದೇನು ಅಂದ್ರೆ ಇದೇ ನೇರದಲ್ಲಿ ಒಂದು ಪೈಪ್ ಹೋಗೈತೆ, ಅಲ್ಲೊಂದು ದೇವಸ್ಥಾನ ಐತೆ. ಆ ದೇವಸ್ಥಾನಕ್ಕೆ ಪೈಪ್ ಹೋಗೈತೆ, ಅಂದ್ರೆ ವಾಟರ್ ಪೈಪು. ಸೊ ಅದನ್ನ ನೋಡ್ಕೊಂಡು ಓಡ್ಬೇಕು. ಮಿಸ್ ಆಗಿ ಒಂಚೂರು ಟಚ್ ಆಯ್ತು ಅಂದ್ರೆ ನೀರ್ ಬಂದ್ಬಿಡುತ್ತೆ ಇಲ್ಲಿ. ಅವಾಗ ಏನಾಗುತ್ತೆ ಹೇಳ್ರಿ, ದೊಡ್ಡ ಗಲಾಟೆ ಆಗುತ್ತೆ. ಶಕ್ತಿ ಪ್ರದಕ್ಷಿಣೆ ಮಾಡೋ. ಸಾಧಿಸ್ತಿದಿ ಬಿಡು. ಕೈ ನಾಟಕ ಕಣಪ್ಪ. ಆಮೇಲೆ ಬಡವ್ರ ಮಕ್ಳು ಕೈ ಬೇರೆ ಫಸ್ಟ್ ತಿನ್ನಕ್ ಕೈ ಇರಲ್ಲ. ತಿನ್ನಕ್ಕೆ ಯೋಚನೆ ಮಾಡ್ತಾವನೆ, ತೊಳ್ಕೊಳಕ್ ಯೋಚನೆ ಮಾಡೋ. ಯಾರು ದಿಸ್ತಾರೆ ತೊಳೆಯಕ್ಕೆ. ನಮ್ ಹುಡ್ಗಿ ತಿನ್ಸ್ಕೊತೀನ. ನಿಮ್ ಬೇರೆ ಚಿಕ್ಕ ಮತ್ತೆ ಇನ್ನ ನೀವು ಇವತ್ತು ಸಾಂಗ್ ಕೇಳಿರ್ತೀರ ಅನ್ಕೊಂಡಿರ್ತೀನಿ. ಇದ್ರೆ ನಿಮ್ದೇ ಆಗಿರ್ಬೇಕು ಸಾಂಗು. ಸೊ ನನ್ ಮಾರ್ನಿಂಗ್ ನಿದ್ದೆನೆ ಬಂದಿಲ್ಲ, ಬೇಗ ಎದ್ಬಿಟ್ಟಿದೀನಿ ಇವತ್ತು ಆ ಸಾಂಗ್ ಕೇಳಕ್ಕೋಸ್ಕರ. ಕಾಯ್ತಾ ಕೂತಿದೆ, ಬಟ್ ಆದ್ರೂ ಮಸ್ತಾಗಿ ಇಷ್ಟ ಆಯ್ತು, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಸೊ ಇವ್ರು ನನ್ ಬಂದು ತೋರ್ಸೋಕ್ಕಿಂತ ಮುಂಚೆ ಅವರೇ ನೋಡ್ಬಿಟ್ಟಿದ್ದಾರೆ. ಸೊ ನಾನು ಇವತ್ ಮಾರ್ನಿಂಗ್ ಬಂದಿದ್ದು ಊರ್ಗೆ, ಅಂದ್ರೆ ಆಲ್ಮೋಸ್ಟ್ ಬಂದಾಗ ಇಷ್ಟ ಆಗಿತ್ತು ಅಂದ್ರೆ 2 ಗಂಟೆ ಆಗಿತ್ತು ಅಂದಾಜು. ಸೊ ನಾನು ಮತ್ತೆ ಇವನು ನಮ್ಮ ಅತ್ತೆ ಮಗ ಭುವನ ಬಂದು ನಾನಿಬ್ರೇ ಬಂದಿದ್ದು. ಇವ್ರಿಗೆ ತೋರ್ಸೋಣ ಸಾಂಗ್ ಅಂದ್ರೆ ಇವ್ರ ಆಲೆ ಅವ್ರು ನಮ್ಗಿಂತ ಮುಂಚೆನೆ ಕೇಳ್ಬಿಟ್ಟಿದ್ದಾರೆ. ನೋಡ್ರಿ ಎಷ್ಟು ಜನ ಕಾಯ್ತಿದ್ರು ಅಂತ. ಇದು ಗಣೇಶ ಯಾವತ್ತು ಹೇಳಿ ನಾವು ತರಕ್ ಹೋಗೋದು? ಇದು ಗೊತ್ತಾ ನೀನ್ ಯಾವ ತರ ಗಣೇಶ ಅಂತ? ಗೈಸ್ ನೋಡ್ರಿ ನೀವು, ನಾವ್ ಯಾವ ತರ ಗಣೇಶ ತರ್ತೀವಿ, ಯಾವ ತರ ಕಿತಾಪತಿ ಮಾಡಿ ಕುಂಡಿಸ್ತೀವಿ ಅಂತ. ಬರೀ ಇಂತದೆಯ ಗೈಸ್ ನಮ್ ಭುವನ ಏನ್ ತಂದಿದ್ದಾನೆ ಅಂದ್ರೆ, ಇಷ್ಟೊತ್ನಲ್ಲಿ ಈ ಊರಲ್ಲಿ ಮಲ್ಗಿರೋರ ಹತ್ರ ಹೋಗ್ಬಿಟ್ಟು ಎಬ್ಬಸ್ಬಿಟ್ಟು ಏನ್ ಇಸ್ಕೊ ಬಂದಿದ್ದಾನೆ ಅಂದ್ರೆ, ತೋರ್ಸು. ಈ ಒಂದ್ ಅಡಿಕೆ, ಒಂದ್ ಎಲೆ, ಕರ್ಪೂರ ತೋರ್ಸು ಹುಡ್ಗ. ನೋಡಿ ಕರ್ಪೂರ, ಹಾಲು ಉರ್ದೋಗಿರೋವು. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಗೈಸ್ ಫೈನಲಿ ಒಂದ್ ಸ್ವಲ್ಪ ಅಂದ್ರೆ ಎಷ್ಟು ಅರ್ಧ ಭಾಗ ಆಗೈತೆ ಅನ್ನೋ ತೊಡಿರೋದ್ ಗುಂಡ, ಭಾಗ ಆಗೈತೆ. ಆಗಳ ಹಾಕ್ಬೇಕು ಗೈಸ್. ಅದನ್ನ ಇಲ್ಲಿಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ಫಂಕ್ಷನ್ ನ. ಇದನ್ನ ತೋಡೋಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು ಗೈಸ್ ಅವ್ರಿಗಂತೂ, ಯಾಕಂದ್ರೆ ಮಧ್ಯದಲ್ಲಿ ದಪ್ಪ ಕಲ್ಗಳು ಸಿಕ್ತಿತ್ತು. ನೋಡಿ ಈ ಕಲ್ಲು ಮತ್ತೆ ಇನ್ಯಾವ್ಯಾವ ಸಿಕ್ತಾವ. ಫಸ್ಟ್ ಅಲ್ಲಿ ತೋಡ್ತಿದ್ದೋ, ಅಲ್ಲಿಂದ ಇಲ್ಲಿಗ್ ಬಂದು ಇಲ್ಲಿ ತುಂಬಾ ಹಿಂಸೆ ಆಗೋಯ್ತು, ಅಲ್ಲಿ ಇದಕ್ಕಿಂತ ಹಿಂಸೆ ಆಗೋಯ್ತು. ಗೈಸ್ ಇವನು ಓಸತಿ ಒಂದ್ ತಮ್ಮೇಲೆ ಒಂದ್ ಫೋಟೋ ಹಾಕ್ದೆ ಅಂತ ಅವ್ನ್ ಬೇಜಾರಾಗ್ಬಿಟ್ಟವನೆ. ಗೈಸ್ ಅದು ಇವನ್ದಂತೂ ಪರ್ಫೆಕ್ಟ್ ಬಂದೈತೆ. ನಂದು ಏನ್ ಒರಿಜಿನಲ್ ಫೋಟೋನೇ ಬಿಟ್ಟೆ. ಪೀತು ಇನ್ನೊಬ್ಬ ಇದ್ದಾನಲ್ಲ, ಅವನು ಒಂದ್ ಸ್ವಲ್ಪ 50% ಓಕೆ, ಬಟ್ ಇವಂದಂತೂ ನೆನೆಸ್ಕೊಂಡ್ರೆ ನಗ ಬರ್ತೈತಿ. ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಗೈಸ್. ಮತ್ತೆ ಇವನ್ಗೆ ದಸರಾ ಹಬ್ಬಕ್ಕೆ ಎಷ್ಟ್ ದಿವಸ ರಜಾ ಕೊಡ್ತಿದಾರೆ ಅಂತ ನೀವೇನಾರ ಕೇಳಿಸ್ಕೊಂಡ್ರೆ ಗಾಬರಿ ಆಗ್ತೀರಾ. ಹೇಳೋ ಎಷ್ಟ್ ದಿವಸ ರಜಾನ ಭುವನ? ಬೆಂಗಳೂರಲ್ಲಿ ಏನ್ ಹೇಳ್ದೆ ಹೇಳು? 1 ವರ್ಷ. ಇಲ್ಲೇನ್ ಹೇಳ್ದೆ ಹೇಳಿ ಇವನು? 1.5 ವರ್ಷ. ಇವ್ನ ಸೆಡೆ ನನ್ ಮಗ. 1.5 ವರ್ಷ ದಸರಾ ರಜಾ ಕೊಡ್ತಾರೆ. ಅದಾದ್ಮೇಲೆ ಬೇಸಿಗೆ ರಜಾ ಬೇರೆ ಎಷ್ಟು ವರ್ಷ ಕೊಡ್ತಾರೆ? ಬೇಸಿಗೆ ರಜೆ 2 ವರ್ಷ ಹೇಳ್ದ ಅಣ್ಣ. ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮ ದೃಷ್ಟಕ್ಕೆ ಒಂದೇ ಒಂದ್ ದಾಸವಾಳದ ಹೂವ ಇದೆ. ದಾಸವಾಳನೇ ಯಾವ್ದು? ದಾಸವಾಳ ಒಂದೇ ಒಂದ್ ಐತೆ. ಅಲ್ಲಿ ಹೋಗಿದ್ದಾನೆ, ಚೋಟಿ ಕಿತ್ಕೊ ಬರ್ತಿದ್ದಾನೆ. ಇಲ್ಲಿ ಭುವನ ನೀರ್ ತತ್ತಿದ್ದಾನೆ, ಇಲ್ಲಿ ಗುಂಡ ತೋಡಿ ಸುಸ್ತಾಗಿದ್ದಾನೆ. ನಾನು ಬ್ಲಾಗ್ ಮಾಡ್ಕೊಂಡು ಸುಸ್ತಾಗಿದ್ದೀನಿ. ಜನ್ಮಕ್ಕೆ ಹೋಗೋ.
ಗೈಸ್ ಫೈನಲಿ ಆಯ್ತು, ಅಂದ್ರೆ ಪೂಜಾ ಕೆಲಸ ಆಯ್ತು. ಒಂದ್ಸರಿ ತೋರಿಸ್ತೀನಿ ನೋಡ್ರಿ. ಸಿಂಪಲ್ ಆಗಿ ಮಾಡಿದೀವಿ ಬಡವ್ರ ಮಕ್ಳು. ಸೊ ಇಷ್ಟ ಆಗೈತೆ. ಇದೇನಿದ್ರು ಬೆಳಗ್ಗೆ ಮಾಡ್ಬೇಕು ಕೆಲ್ಸ. ಗೈಸ್ ಇಷ್ಟಾಯ್ತು. ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ನಾಳೆ ನೋಡೋಣ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ ಅಷ್ಟ ತಕ ಬೈ ಬೈ.